ಅದು ಕೇವಲ ರಾಜ್ಯ ಅಲ್ಲ, ಇಡೀ ದೇಶವನ್ನೇ ನಮ್ಮ ರಾಜ್ಯದ ಕಡೆಗೆ ತಿರುಗಿ ನೋಡಿಸಿದ್ದಂತಹ ಒಂದು ದುರ್ಘಟನೆ ಉಡುಪಿಯಲ್ಲಾದಂತಹ ಕೊಲೆ ಪ್ರಕರಣ. ಒಂದು ಹುಡುಗಿಯ ಮೇಲಿನ ದ್ವೇಷಕ್ಕೋ ಅಥವಾ ವ್ಯಾಮೋಹವೋ ಪ್ರೀತಿಗೋ ಕಾರಣ ಮುಂದಿಟ್ಕೊಂಡು ಇಡೀ ಮನೆಯವ್ರನ್ನ ಕೊಚ್ಚಿ ಕೊಂದಿದ್ನಲ್ಲ, ಆ ಕೊಲೆಗೆ ಸಂಬಂಧಪಟ್ಟಂತೆ ಇದೀಗ ಆ ತನಿಖೆಯಲ್ಲಿ ತನಕ ಬಂದಿದೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಉಡುಪಿಯಲ್ಲಿ 4 ಹತ್ಯೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ. ಗಗನಸಖಿ ಮೇಲಿನ ವ್ಯಾಮೋಹಕ್ಕೆ 4 ಮರ್ಡರ್. ಕೋರ್ಟ್ಗೆ 2250 ಪುಟಗಳ ದೋಷಾರೋಪ ಸಲ್ಲಿಕೆ. ಉಡುಪಿಯ ಒಂದೇ ಕುಟುಂಬದ 4 ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಕೃತ್ಯ ನಡೆದು 3 ತಿಂಗಳ ಒಳಗೆ ಬರೋಬ್ಬರಿ 2250 ಪುಟಗಳ ದೋಷಾರೋಪ ಪಟ್ಟಿಯನ್ನು ಪೊಲೀಸರು ಉಡುಪಿ ಜಿಲ್ಲಾ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. 2023 ನವೆಂಬರ್ 12ರಂದು ಸಂತೆಕಟ್ಟೆಯ ನೇಜಾರು ಸಮೀಪದ ತೃಪ್ತಿ ಲೇಔಟ್ನಲ್ಲಿ ನಡೆದಿದ್ದ ಕೃತ್ಯ ಅದು. ವಿದೇಶದಲ್ಲಿದ್ದ ನೂರ್ ಮೊಹಮ್ಮದ್ ಕುಟುಂಬದ 4 ಕೊಲೆಯಾಗಿತ್ತು. ಏರ್ ಇಂಡಿಯಾ ಉದ್ಯೋಗಿಯಾಗಿದ್ದ ಪ್ರವೀಣ್ ಅರುಣ್ ಚೌಗಲೆ 4ರನ್ನ ಭರ್ಬರವಾಗಿ ಹತ್ಯೆ ಮಾಡಿದ್ದ. ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಐನಾಜ್ ಮೇಲೆ ಇದ್ದಂತಹ ಅತಿಯಾದ ಗೆಳೆತನ, ಪ್ರೀತಿ, ವ್ಯಾಮೋಹ, ಕೆಲ ಸಮಯದ ನಂತರ ಆಕೆ ಆತನನ್ನ ದೂರ ಮಾಡಿದ್ದಕ್ಕಾಗಿ ಹುಟ್ಟಿಕೊಂಡ ದ್ವೇಷಕ್ಕೆ ಈ ಕೃತ್ಯ ಎಸಗಿದ್ದಾನೆ. ಮಗಳ ಮೇಲೆ ಮುಗಿಬಿದ್ದಾಗ ತಡೆಯಲು ಬಂದಂತಹ ತಾಯಿ ಹಸೀನಾ, ಅಕ್ಕ ಅಫ್ನಾನ್ ಮತ್ತು ತಮ್ಮ ಆಸಿಮನನ್ನ ಇರಿದು ಕೊಂದಿದ್ದ. ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಆರೋಪಿಯನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಅರೆಸ್ಟ್ ಮಾಡಿದ್ರು ಪೊಲೀಸರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಟು ಝಡ್ ಸಾಕ್ಷಿಗಳು, ದಾಖಲೆಗಳು, ಹೇಳಿಕೆಗಳನ್ನ ಪೊಲೀಸರು ದಾಖಲು ಮಾಡಿದ್ದಾರೆ. ಸಿಸಿಟಿವಿ, ಫೋನ್, ಎಫ್ಎಸ್ಎಲ್ ಸಾಕ್ಷಿಗಳೇ ಮುಖ್ಯ. ಪ್ರಕರಣದ ತನಿಖಾಧಿಕಾರಿ ಮಂಜುನಾಥ್ ಗೌಡ 15 ವಾಲ್ಯೂಮ್ಸ್ ಹೊಂದಿದಂತಹ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಎಫ್ಎಸ್ಎಲ್ನಲ್ಲಿ ಆರೋಪಿಯ ಕೃತ್ಯ ಮ್ಯಾಚ್ ಆಗಿದೆ. ಕೃತ್ಯಕ್ಕೆ ಬಳಸಿದ ಚಾಕು, ರಕ್ತಸಿಕ್ತ ಬಟ್ಟೆಗಳೇ ಪ್ರಮುಖ ಸಾಕ್ಷ್ಯಗಳು. ಸ್ಥಳೀಯ ಠಾಣೆಯಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ ಮೊದಲ ಪ್ರಕರಣ ಇದಾಗಿದೆ ಅಂತೇಳಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಆರೋಪಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. 15ನೇ ತಾರೀಕು ನವೆಂಬರ್ನಲ್ಲಿ ಆರೋಪಿ ಬಂಧನದಲ್ಲಿ ಇಡಲಾಗಿದೆ. ಈಗಾಗಲೇ ಟೈಮ್ ಬಂದಿರೋದ್ರಿಂದ ನಾವು ಶನಿವಾರ ದಿವಸ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣೆಯನ್ನು ಸಲ್ಲಿಸಲಾಗಿದೆ. ಎಲ್ಲ ಸಾಕ್ಷಿಗಳು ಮತ್ತು ಎಫ್ಎಸ್ಎಲ್ ವರದಿಗಳು ಬಂದಿದೆ, ಆಲ್ಮೋಸ್ಟ್ ಎಲ್ಲರೂ ಬಂದಿದೆ. ಅದೆಲ್ಲವನ್ನು ಕ್ರೋಢೀಕರಿಸಿ ತನಿಖಾಧಿಕಾರಿ ಅವರು ನ್ಯಾಯಾಲಯದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸಲಹೆಯನ್ನು ತಗೊಂಡು ಈಗಾಗಲೇ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಆದಷ್ಟು ಬೇಗನೆ ಟ್ರಯಲ್ ಶುರು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಾರೆ ಇದೀಗ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿ ಆಗಿದೆ. ನ್ಯಾಯಾಧೀಶರ ಬಳಿಗೆ ದೋಷಾರೋಪ ಪಟ್ಟಿಯನ್ನು ರವಾನೆ ಮಾಡಿದ್ದಾಗಿದೆ. ಆರೋಪಿ ತಪ್ಪನ್ನು ಒಪ್ಪಿದರೆ ಶಿಕ್ಷೆ ಆಗಲಿದೆ. ತಪ್ಪು ಒಪ್ಪದೇ ಇದ್ದಲ್ಲಿ ವಿಚಾರಣೆ ಆರಂಭವಾಗಲಿದೆ. ವಿಚಾರಣೆ ಆರಂಭ ಆದ ನಂತರ ಮಂಗಳೂರು ಅಥವಾ ಉಡುಪಿಯ ಜೈಲಿನಲ್ಲಿ ವಿಶೇಷ ಭದ್ರತೆಯ ವ್ಯವಸ್ಥೆ ಮಾಡಿ ಆರೋಪಿಯನ್ನ ಬೆಂಗಳೂರಿನಿಂದ ಕರೆತರುವ ಸಾಧ್ಯತೆ ಇದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.